ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಹಿಂದಿನ ವಿಡಿಯೋ ನಿಮ್ಗೆ ತೋರಿಸಿದೆ ತುಮಕೂರಿಗೆ ಹೋಗಿದೆ ಅಂತ. ತುಮಕೂರಿಗೆ ಆ್ಯಕ್ಚುಲಿ ಹೋಗಿದೆ ಗೊತ್ತಾ, ರಾತ್ರಿ ಹೋಗಿ ನೆಕ್ಸ್ಟ್ ಡೇ ರಾತ್ರಿ ವಾಪಸ್ ಬಂದಿದ್ದು ಅಷ್ಟೇ. ಎಕ್ಸಾಕ್ಟ್ಲಿ ಒಂದು ದಿನದಷ್ಟೇ ಹೋಗಿದ್ದು. ಫುಲ್ಲು ಅಷ್ಟೊತ್ತಿಗೆ ನನಗೆ ಆನ್ಲೈನ್ಗಳಲ್ಲಿ ಆರ್ಡರ್ಸು ಎಲ್ಲ ಬಂದಿತ್ತು. ಈಗ ಆಲ್ಮೋಸ್ಟ್ 15 ಸೀರೆ ಪ್ಯಾಕ್ ಮಾಡಬೇಕು. ಅಲ್ಲಿಂದ ಬರ್ತಿದ್ದಂಗೆ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಡ್ಲಿ ಹಿಟ್ಟು ಕೊಟ್ಟಿದ್ರು ಅಮ್ಮ, ಅಲ್ಲಿ ಹಾಕಿದ್ರು ಅಂತ. ಸೊ ಅದನ್ನು ಇಲ್ಲೇ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇವಾಗ ತಿಂಡಿ ಇಲ್ಲೇ ಮಾಡಿಕೊಂಡು ಸಖತ್ತು ಸೀರೆಗಳನ್ನ ಪ್ಯಾಕ್ ಮಾಡಿ ಶಿಪ್ ಮಾಡಬೇಕು. ಏನಾಗುತ್ತೆ ಅಂದರೆ 1 ದಿನ 2 ದಿನ ಸ್ಟಾಕ್ ಮಾಡಿಬಿಟ್ರೆ ನಾವು ಅದನ್ನು ಅಷ್ಟೊಂದನ್ನ ಆನ್ಲೈನಲ್ಲಿ ಬುಕ್ ಮಾಡಿ ಆಮೇಲೆ ಅಲ್ಲಿ ತೊಗೊಂಡೋಗಿ ಕೊಟ್ಟು ಸಖತ್ತು ಜಾಸ್ತಿ ಆಗಿಬಿಟ್ರೆ ಹೆವಿ ಆಗಿಬಿಡುತ್ತೆ ನೆಕ್ಸ್ಟ್ ಬರ್ತಿರೋದಕ್ಕೆ. ಸೊ ಅದಕ್ಕೆ ಏನಾರ ಒಂದು ಎಕ್ಸ್ಟ್ರಾ ಬೇರೆ ಕೆಲಸ ಅಥವಾ ಈ ಥರ ಬಿಸ್ನೆಸ್ ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ಡೆಡಿಕೇಟೆಡಾಗಿ ಇರಲೇಬೇಕಾಗುತ್ತೆ. ಲೈಕ್ ಊರಿಂದ ಬಂದಿದ್ದೀನಿ, ಸುಸ್ತು, ಈಗ ಎದ್ದು ಮಾಡೋಕ್ಕಾಗಲ್ಲ, ಇದೆಲ್ಲ ಅಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಬೆಳಗ್ಗೆನೇ ಎದ್ದು ಬಂದ್ವಿ ಇಲ್ಲಿಗೆ. ಇಡ್ಲಿ ಹಿಟ್ಟು ಹೆಂಗಿರು ಇಲ್ಲೇ ಇಟ್ಬಿಟ್ಟಿದೆ. ವಾಪಸ್ ನಮ್ಗೆ ಆನ್ ದ ವೇನೆ ತುಮಕೂರಿಂದ ಬರ್ತಾ ಇಲ್ಲೇ ಸಿಗುತ್ತಲ್ಲ ಅಂತ, ಇಲ್ಲೇ ಫ್ರಿಜ್ ಇತ್ತಲ್ಲ ಅಂತ ಇಲ್ಲೇ ಇಟ್ಬಿಟ್ಟಿದೆ. ಬೆಳಗ್ಗೆ ಅಲ್ಲಿಂದ ಅಲ್ಲಿ ಹೋಗಿ ಅಪಾರ್ಟ್ಮೆಂಟಲ್ಲಿ ಎಲ್ಲ ಏನೇನು ಬೇರೆ ಇದೆಯೋ ಎಲ್ಲ ಇಟ್ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಬಂದ್ವಿ. ಇನ್ನು ತಿಂಡಿ ಎಲ್ಲ ಏನೂ ಆಗಲ್ಲ. ಟೈಮ್ ಇನ್ನೂ ಎಷ್ಟು ಗೊತ್ತಾ, ಈಗ 7:15 ಅಷ್ಟೇ. 7:15 7:30. ಇಲ್ಲಿ ನೋಡಿ ಎಷ್ಟೊಂದು ಪ್ಯಾಕ್ ಆಗಿದಾಗಲೇ ಕಾಣಿಸ್ತಿದೆಯಾ ಸೀರೆಗಳು. ಇಲ್ಲಿ ಒಂದು 8 ಪಾರ್ಸಲ್ ಪ್ಯಾಕ್ ಆಗಿದೆ. ಆ ಕಡೆ ಒಂದೆರಡು ಇಟ್ಟಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಇವಾಗ ಇದನ್ನು ಮಡಿಸ್ಬೇಕು. ಸೊ ಆ್ಯಂಡ್ ಯೂಶ್ವಲಿ ಸೀರೆಗಳನ್ನ ಹಾಗೆ ಕಳಿಸಲ್ಲ, ಒಂದ್ಸಲ ಥರೋ ಚೆಕ್ ಆಗಲೇಬೇಕಾಗುತ್ತೆ. ಸೊ ಅದೆಲ್ಲ ಮಾಡಿ ಎಲ್ಲ ಸೀರೆಗಳು ಓಪನ್ ಮಾಡಿ ಫಸ್ಟು ಚೆಕ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಈಗ ಮಡಿಸಿ ಕವರ್ಗೆ ಹಾಕಿ ಇಷ್ಟು ಡಿಸ್ಪ್ಯಾಚ್ ಆಗಬೇಕು. ಸೊ ಸಿಗ್ತೀನಿ. ಆ್ಯಂಡ್ ತುಮಕೂರಿಂದ ಸುಮಾರು ಚಟ್ನಿ ಎಲ್ಲ ಮನೆಯಲ್ಲಿ ಅಲ್ಲೇ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಏಕೆಂದರೆ ತೋರಿಸೋದಲ್ಲ, ಮಾವಿನಕಾಯಿ ಬಿಟ್ಟಿತ್ತು ಮನೆಯಲ್ಲಿ ಸ್ವಲ್ಪ. ಸೊ ಎಲ್ಲರಿಗೂ ಒಳ್ಳೆಯವ್ರಿಗೆಲ್ಲ ಕೊಟ್ಟು ಮಿಕ್ಕಿದ್ದು ನಾನು ಸ್ವಲ್ಪ ಮಾಡಿಸ್ಕೊಂಡು ಮನೆಗೆ ಇಲ್ಲಿಗೂ ತೊಗೊಂಡು ಬಂದೆ. ಇವತ್ತು ತಿಂಡಿ ಸಿಂಪಲಾಗಿ ಇಡ್ಲಿ ಆ್ಯಂಡ್ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇಡ್ಲಿ ಬಂದಷ್ಟೇ. ಆ್ಯಕ್ಚುಲಿ ಬೆಳಗ್ಗೆ ನಾವು ಇದ್ದಾಗ 5:30, ನೆನ್ನೆ ಬಂದಾಗ ರಾತ್ರಿ ಆಲ್ಮೋಸ್ಟ್ 11:30 ಆಗಿತ್ತು. 11:30 ಅಲ್ಲಿಗೆ ಹೋಗೋಷ್ಟಿಗೆ 12 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 5:30ಗೆ ಎದ್ದು ಅಲ್ಲೇ ಅಡುಗೆ ಕೆಲಸ ಮಾಡಿಟ್ಟು ಇಲ್ಲಿಗೆ ಬಂದು ಮೈ ಗಾಡ್ ಇಷ್ಟೊಂದು ಕೆಲಸ. ಎನಿವೇಸ್, ಬಟ್ ಯಾವ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೋ ಆ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಎಸ್, ಸಿಗ್ತೀನಿ. ಯಾವ್ದಾದ್ರು ನಿಮ್ಗಳಿಗೆ ಸೀರೆಗಳು ಬೇಕು ಅಂದರೆ ಡೆಫಿನೆಟ್ಲಿ ನಮ್ಮ ವೆಬ್ಸೈಟ್ www.arthrotinಗೆ ಲಾಗಿನ್ ಆಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪಕ್ಕ ಸೌಂಡ್ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ಮನೆ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಗ್ರರ್ ಅಂತ ಸೌಂಡ್ ಬರ್ತಿರುತ್ತೆ. ಆ್ಯಂಡ್ ನಾನು ಇವಾಗ ಸುಮಾರು, ನೀವು ನಂಬಲ್ಲ, ನಾನು ಸೀರೆಗಳದೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ರಾತ್ರಿ ಆಗಿರುತ್ತೆ. ರಾತ್ರಿ 10:30 11 ಗಂಟೆ ಮೇಲೆ ವೀಡಿಯೋಗಳನ್ನ ಮಾಡ್ಕೊಳ್ಳೋದು. ಏಕೆಂದರೆ ಅವಾಗಾದರೆ ಗಲಾಟೆ ಇರಲ್ಲ ಅಂತ. ಒಂದು ಕಡೆ ವುಡ್ ವರ್ಕ್ ನಡೀತಾ ಇದೆ. ಸೊ ಅದು ಯೂಶ್ವಲಿ ಆಲ್ಮೋಸ್ಟ್ 7:30 8ವರೆಗೂ ಸೌಂಡ್ ಇದ್ದೇ ಇರುತ್ತೆ. ಈ ಕಡೆ ಇನ್ನೊಂದು ಮನೆ ಕನ್ಸ್ಟ್ರಕ್ಟ್ ಆಗ್ತಿದೆ. ಸೊ ಕಂಪ್ಲೀಟಾಗಿ ಗಲಾಟೆ. ಸೊ ನಾನು ಏನೇ ಮಾಡಿಕೊಂಡ್ರು ಸಂಜೆ ಮೇಲೇ ಆಗೋದು. ಅಷ್ಟೊತ್ತಿಗೆ ಆ ಮಧ್ಯದ ಟೈಮಲ್ಲಿ ಬೇರೆ ಅಲ್ಲಿ ಏನಾದರೂ ಸ್ವರ ಮಾಧ್ಯಮದ ವೀಡಿಯೋಸ್ಗಳು ಮಾಡ್ಕೋಬೋದು ಅಂದರೆ ಅಲ್ಲಿ ಮಾಡ್ಕೋತಾ ಇರ್ತೀನಿ. ಸೊ ಹಾಗೆ ಹೀಗೆ ಓಡಾಡ್ಕೊಂಡು ಹತ್ತಿರ. ಬಟ್ ಏನು ಅಂದರೆ ಬಿಸಿಲಲ್ಲಿ ಓಡಾಡೋದು ತುಂಬ ಕಷ್ಟ. ಅದಕ್ಕೆ ನಾವು ಈವನ್ ಪ್ಯಾಕೇಜಸ್ಗಳು ಅಷ್ಟೇ 9-9:30 ಒಳಗೆ ಕಳಿಸ್ಬಂದ್ಬಿಡ್ತೀವಿ. ಯಾಕೆ ಸುಮ್ಮನೆ ಅವ್ರು ಬಂದು ಇಲ್ಲಿ ಪಿಕಪ್ ಮಾಡ್ಕೋಬೇಕು ಅಂದರೆ ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕು. ಅನ್ನೆಸೆಸರಿ ವೇಸ್ಟ್ ಅಲ್ಲ. ನಮಗೇನು ಇಲ್ಲಿಂದ ಹತ್ತಿರ ಕರೆಕ್ಟಾಗಿ ಗಾಡಿ ಮೇಲೆ ಹೋದರೆ ಒಂದು 3 to 4 ಮಿನಿಟ್ಸ್ ಅಷ್ಟಾಗ, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಆಗ್ಬೋದು ಅಷ್ಟೇ ಪೋಸ್ಟ್ ಆಫೀಸ್ಗೆ. ಸೊ ನಾವೇ ಕೊಟ್ಟು ಬಂದುಬಿಡ್ತೀವಿ. ಅದಕ್ಕೆ 9-9:30 ಒಳಗೆ ಈ ಕೆಲಸ ಮುಗಿಸ್ಕೋಬೇಕು. ಮತ್ತು ಆಚೆ ಹೋಗಿ ಕೆಲಸ ಇಟ್ಕೊಳ್ಳೋದು, ಏನಿದ್ರು ಒಳಗಡೆ ಏನಿತ್ತು ಅಷ್ಟು ಕೆಲಸಗಳು. ಸೊ ಸಿಗ್ತೀನಿ. ಎಷ್ಟೊಂದು ಸ್ಟೀಲ್ ಪಾತ್ರೆಗಳು ತೊಗೊಂಡು ಬಂದಿದ್ದೀನಿ ತುಮಕೂರಿಂದ. ಕುಕ್ಕರ್ ಒಳಗಿರುವಂಥ ಪಾತ್ರೆಗಳು ಆ್ಯಂಡ್ ಬಾಕ್ಸು, ಪಾತ್ರೆ, ಹಾಲೆಲ್ಲ ಕಟ್ಟೋಕ್ಕೆ ತೋರಿಸ್ತೀನಿ. ನಿಮ್ಗಳಿಗೂ ಏನು ಕಾಸ್ಟಲ್ಲಿ ತೊಗೊಂಬಂದೆ ಪ್ರತಿಯೊಂದನ್ನು ಹೇಳ್ತೀನಿ. ಸಿಗ್ತೀನಿ. ಆಮೇಲೆ ತುಂಬ ಕೆಲಸ ಇದೆ. ಒಂದು 1 ಅವರಲ್ಲಿ ನಾನು ಇಷ್ಟನ್ನು ಪ್ಯಾಕ್ ಮಾಡಿ ಬುಕ್ ಮಾಡಿ. ಆ್ಯಕ್ಚುಲಿ ಬುಕ್ಕಿಂಗ್ ಏನು ನಾನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯಾವುದೇ ಈ ಥರದ್ದೆಲ್ಲ ಟೆಕ್ನಿಕಲ್ ವರ್ಕ್, ಸಾಫ್ಟ್ವೇರ್ ವರ್ಕ್, ನಮ್ಮ ವೆಬ್ಸೈಟ್ ಮೇಂಟೈನ್ ಮಾಡೋದೆಲ್ಲ ಏನೇ ಇದ್ರೂ ವೆಂಕಟೇಶ್ ನೋಡ್ಕೊಳ್ಳೋದು. ಆ್ಯಂಡ್ ವೆಬ್ಸೈಟ್ ಕೂಡ ನಾವೇ ಡಿಸೈನ್ ಮಾಡಿರೋದು. ಯಾರೋ ರೀಸೆಂಟಾಗಿ ಕೇಳಿದ್ದೀನಿ ವೆಬ್ಸೈಟ್ ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ವೆಂಕಟೇಶನೇ ನಮ್ಮ ವೆಬ್ಸೈಟ್ನ. ಆ್ಯಂಡ್ ವೆಬ್ಸೈಟ್ ಮೇಂಟೆನೆನ್ಸ್ ಎಲ್ಲ ಅವನೇ ನೋಡ್ಕೊಳ್ಳೋದು. ಸೊ ಸಿಗ್ತೀನಿ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಸೊ ಇಡ್ಲಿಗೆ ಇಟ್ಬಿಡೋಣ ಅಂತ ಬಂದೆ. ನಿಮಗೆ ಹೇಳ್ದಂಗೆ ಕೆಲವು ಡಬ್ಬಿಗಳನ್ನ ತೊಗೊಂಡು ಬಂದಿದೆ ಅಂತ ಹೇಳಿದಲ್ಲ, ತೋರ್ಸೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರದ್ದು ಒಂದು ದೊಡ್ಡ ಡಬ್ಬಿ, ಮುಚ್ಚಲ ಇದೆ, ಗಟ್ಟಿಯಾಗಿ ಕುತ್ಕೊಳ್ಳೋದು. ಇದು ಆ್ಯಕ್ಚುಲಿ ತೊಗೊಂಡು ಏನಕ್ಕೆ ಅಂದರೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಮಿಕ್ಕಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ, ಸ್ವಲ್ಪ ಸ್ಟೈಲಾಗಿ ಕಾಣಿಸ್ತು, ಹಾಗೆ ಎತ್ತರನೂ ಇದೆ ಅಂತ ತೊಗೊಂಡು ಬಂದೆ. ಸ್ವಲ್ಪ ಡಿಸೈನ್ ಎಲ್ಲ ಬೇರೆ ಮಾಡಿದ್ದಾರೆ. ಅಲ್ಲಿಂದ ಬರ್ತಾ ಇದ್ರೊಳಗೇನೆ ಇಡ್ಲಿ ಹಿಟ್ಟು ಹಾಕ್ಸ್ಕೊಂಡ್ಬಿಟ್ಟಿದೆ, ಒಂದಿನ ಕೆಲಸ ತಪ್ಪುತ್ತೆ ಅಂತ. ಚೆನ್ನಾಗಿದೆ. ಇದಕ್ಕೆ ಎಷ್ಟು ಕೊಟ್ಟೆ ಗೊತ್ತಾ? 450. ಸ್ಟೀಲ್ ಚೆನ್ನಾಗಿದೆ. ತುಮಕೂರಿನಲ್ಲಿ ನಿಮಗೆ ತೋರಿಸೋದಲ್ಲ ಹಿಂದಿನ ವಿಡಿಯೋನಲ್ಲಿ, ಕವಿತಾ ಮೆಟಲ್ಸ್ ಅಂತ ಇದೆ, ದೊಡ್ಡ ಅಂಗಡಿ, 2-3 ಫ್ಲೋರ್ ಅಂಗಡಿ ಅದು. ತುಮಕೂರಿನವ್ರಿಗೆ ತುಂಬ ಜನ ಗೊತ್ತಿರುತ್ತೆ ಮಂಡಿಪೇಟೆನಲ್ಲಿ ಇದೆ ಅಂತ. ಸೊ ಗೊತ್ತಿಲ್ಲ ಅಂದರೆ ತುಮಕೂರಿನವ್ರಿಗೆ ಡೆಫಿನೆಟ್ಲಿ ಹೋಗಿ ಬನ್ನಿ. ಚೆನ್ನಾಗಿರೋ ಸ್ಟೀಲ್ ಇರುತ್ತೆ. ಯಾಕೆ ನಾವು ಸುಮಾರು ನಮ್ಮಲ್ಲಿರೋ ಪಾತ್ರೆಗಳು, ಕುಕ್ಕರು ಎಲ್ಲ ಅಲ್ಲಿದ್ದೇನೆ ತೊಗೊಂಡಿರೋದು. ಚಿಕ್ಕ ಚಿಕ್ಕ ಪಾತ್ರೆ, ಡಬ್ಬಿ ಎಲ್ಲ ಚೆನ್ನಾಗಿರೋದು ಸಿಗುತ್ತೆ. ಸೊ ಇದು ಒಂದು ತೊಗೊಂಡು ಬಂದೆ. ಆ್ಯಂಡ್ ಅದ್ರ ಜೊತೆ ಇದನ್ನು ತೊಗೊಂಡಿದೆ. ಇದು ಸ್ವಲ್ಪ ಭಾರ ಇದೆ, ಸೊ ಅದಕ್ಕೆ ಹೀಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕುಕ್ಕರ್ ಒಳಗಡೆ ಇರೋವಂಥ ಬಟ್ಲು, 2 ಬಟ್ಲು ತೊಗೊಂಡು ಬಂದೆ. ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ, ಬರ್ತಾ ಡಬ್ಬಿಗಳು ಸಿಗಲ್ಲ, ಇದು ಫಸ್ಟ್ ಚೇಂಜ್ ಮಾಡಬೇಕು. ಇನ್ಸ್ಟೆಂಟ್ ಉಪ್ಪಿನಕಾಯಿ ನಮ್ಮ ಮನೇಲಿ ಬಿಟ್ಟಿದ್ದು ಮಾವಿನಕಾಯಲ್ಲಿ ಹಾಕ್ಸ್ಕೊಂಡು ಬಂದಿದೆ. ಆ್ಯಂಡ್ ಅದ್ರ ಜೊತೆ ಇಲ್ಲಿ ಮಾವಿನಕಾಯಿ ಚಟ್ನಿ, ಇವೆರಡನ್ನ ಫಸ್ಟು ಬೇರೆ ಡಬ್ಬಕ್ಕೆ ಹಾಕಿಡಬೇಕು. ಅದಕ್ಕಿಂತ ಮುಂಚೆ ಸ್ಟೀಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರ್ದಿದ್ದಾರೆ ನೋಡಿ, ಇದು 5 ಲೀಟರ್ ಪ್ರೆಸ್ಟೀಜ್ಗೆ ಆಗುತ್ತೆ. ಆ್ಯಂಡ್ ನಮ್ಮಲ್ಲಿರೋದು 5 ಲೀಟ್ರ್ ಕುಕ್ಕರ್. ರೇಟ್ 840 ಇದೆ, ಬಟ್ ಈ ರೇಟ್ ಅಲ್ಲ ಅದು. ಅಲ್ಲಿ ಆ್ಯಕ್ಚುಲಿ ಸ್ಟೀಲ್ ಕೊಡೋದು kg ಲೆಕ್ಕದಲ್ಲಿ. ಸೊ ಇದಕ್ಕೆ ಎಷ್ಟು ಬಿತ್ತು ಗೊತ್ತಾ? ಅರೌಂಡ್ 550 ರೂಪಾಯಿ ಆಯಿತು. ಇದಕ್ಕೆ ಏನಂತಾರೆ, ಸೊ ಕುಕ್ಕರ್ ಒಳಗಡೆ ಇರೋವಂಥ ಪಾತ್ರೆಗೆ 550 ರುಪೀಸ್ ಆಯಿತು. ಅದು 550 ಇದೊಂದು ತೊಗೊಂಡೆ. ಆ್ಯಂಡ್ ಅದ್ರ ಜೊತೆ ಇದೊಂದು ಇಲ್ಲಿಗೆ ಬೇಕಿತ್ತು ಅಂತ, ಇದು ಫಿಲ್ಟರ್, ಬ್ರಾಸ್ದು ಫಿಲ್ಟರ್, ಇದೇ ಸ್ವಲ್ಪ ಕಾಸ್ಟ್ಲಿ ಆಗಿದ್ದು, 1000 ರೂಪಾಯಿ ಆಯಿತು. ಬಟ್ ನನಗೇನು ಅಂತಂದರೆ ಆ್ಯಕ್ಚುಲಿ ಪರ್ಕ್ಯುಲೇಟರ್ ಈಸಿ ನನಗೆ, ಯಾಕೆಂದರೆ ನಾನು ನೋಡ್ತಾ ಇರಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀರು ಕಾಯಿಸಿ ಹಾಕಿ. ಆ್ಯಂಡ್ ನನಗೆ ಇನ್ನೊಂದು ಏನಂತಿದೆ ಗೊತ್ತಾ, ತುಂಬ ಜನ ಫಿಲ್ಟರೇ ಯೂಸ್ ಮಾಡೋದು ಗೊತ್ತು. ಬಟ್ ಪ್ರಾಬ್ಲಮ್ ಏನಂದರೆ ಕೆಲವು ಸಲ ಫುಲ್ ಇಳಿಯಲ್ಲ, ಅಥವಾ ಹಿಂಗೆ ಕುಟ್ಟಿದ್ರೆ ಚಟ ಎಲ್ಲ ಇಳಿದ್ಬಿಡುತ್ತೆ. ಸೊ ನನಗೆ ಅದು ಅಷ್ಟೊಂದು ಕಂಫರ್ಟಬಲ್ ಅಂತ ನನಗೆ ಅನ್ಸಲ್ಲ. ಬೇರೆಯವ್ರಿಗೆ ತುಂಬ ಜನಕ್ಕೆ ಅದು ಈಸಿ ಅಂತಲೇ ಅನ್ಸುತ್ತೆ. ಬಟ್ ಇದು ಬ್ರಾಸ್ದು 1000 ರೂಪಾಯಿ ಪುಟ್ಟದು. ಸೊ ಅದು ಇಲ್ಲೇ ಇಡೋಣ ಅಂತ ತೊಗೊಂಡು ಬಂದೆ. ಇಲ್ಲೇ ಇರಲಿ ಅಂತ. ಅಲ್ಲಿಗೆ ನನಗೆ ಪರ್ಕ್ಯುಲೇಟರು, ಕಾಫಿ ಮೇಕರ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಇದು 2 ತೊಗೊಂಡು ಬಂದೆ. ಚಿಕ್ಕ ಚಿಕ್ಕದು ಪಾತ್ರೆ ಬೇಕಿತ್ತು, ಹಾಲು ಕಾಯಿಸೋಕ್ಕೆ ಅಥವಾ ಏನಾದ್ರು ಸಾರು ಹುಳಿ ಎಲ್ಲ ಮಾಡ್ಕೊಳ್ಳೋಕ್ಕೆ. ತುಂಬ ದೊಡ್ಡದು ಬೇಕಾಗಿರಲಿಲ್ಲ ಈ ಥರದ್ದು. ಆ್ಯಂಡ್ ಹಿಡಿ ಇರೋದು ನಂಗೆ ಬೇಕಾಗಿರಲಿಲ್ಲ, ಹಿಡಿ ಇರೋದು ಸಾಕಷ್ಟು ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನು ತೊಗೊಂಡು ಬಂದೆ. ಇದು 2 ಸೇರಿ 350. ಒಂದು ಚಿಕ್ಕ ಸೈಜು, ಇದೊಂದು ಸ್ವಲ್ಪ ದೊಡ್ಡದು. ಕಾಣಿಸ್ತಿದ್ಯಾ? ನನಗೇನು ಅಂತಂದರೆ ಅಲ್ಲಿ ಏನಕ್ಕೆ ಅಲ್ಲಿ ಹೋದಾಗ ತೊಗೊಂಡು ಬರ್ತೀನಿ ಅಂದರೆ, ಒಂದು ನಮ್ಮ ಮನೆಗೆ ಹತ್ತಿರ ಆರಾಮಾಗಿ ಹೋಗಿ ತೊಗೊಂಡು. ಆ್ಯಂಡ್ ಅಲ್ಲಿ ಹೋದಾಗ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕಿದ್ರು, ಮೈ ಗಾಡ್. ಎಷ್ಟೊಂದು ಜನ ಹೇಳ್ತಿದ್ದಾರೆ ನೀವು ತುಮಕೂರಿಗೆ ಬರಬೇಕಾದ್ರೆ ನನಗೆ ಹಿಂದೆನೇ ತಿಳಿಸಿ ಅಂತ. ಬಟ್ ನನಗೆ ಅಷ್ಟೊಂದು ಆ ಥರ ಹೇಳೋದು ತುಂಬ ಕಷ್ಟ ಆಗುತ್ತೆ ವೀಡಿಯೋಗಳಲ್ಲಿ. ಯಾಕೆ ನನಗೆ ಪ್ಲ್ಯಾನ್ ಯೂಶ್ವಲಿ ಏನಾಗುತ್ತೆ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊತೀವಿ. ಆ್ಯಂಡ್ ವೆಂಕಟೇಶ್ ಕೂಡ ಅಲ್ಲಿ ಬಿಸ್ನೆಸ್ ಇರೋದ್ರಿಂದ ನಾವು ಸಡನ್ನಾಗಿ ಏನಕ್ಕಾದರೂ ಬೇಕು ಅಂದರೆ ಹೋಗಬೇಕಾಗತ್ತೆ. ಸೊ ಪ್ಲ್ಯಾಂಡಾಗಿ ನಾವು ತುಮಕೂರಿಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಏನೋ ಫಂಕ್ಷನ್ ಇದ್ದರೆ ಮಾತ್ರ ಪ್ಲ್ಯಾಂಡ್ ಆಗಿರುತ್ತೆ, ಇಲ್ಲಾಂದರೆ ಯಾವಾಗಲೂ ನಮ್ಮದು ಅನ್ಪ್ಲ್ಯಾನ್ಡ್ ಟ್ರಿಪ್ಪೇ ಆಗೋದು ತುಮಕೂರಿಗೆ. ಸೊ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಒಂದ್ಸಲ ಹೋಗೋ ಪ್ಲ್ಯಾನ್ ಇದೆ, ನೋಡಬೇಕು ಯಾವತ್ತ ಅಂತ. ಅದು ಯಾವತ್ತು ಅಂತ ಇನ್ನು ಎಕ್ಸಾಕ್ಟಾಗಿ ಗೊತ್ತಿರಲ್ಲ. ಸೊ ಇಷ್ಟೊಂದು ತೊಗೊಂಡು ಬಂದೆ. ಎಲ್ಲ ಸೇರಿ 2000 ರೂಪಾಯಿ ಆಯಿತು. ನನಗೆ ವರ್ತ್ ಅಂತ ಅನ್ನಿಸ್ತು, ಯಾಕೆಂದರೆ ಇದೆಲ್ಲ ಡೈಲಿ ಯೂಸ್ಗೆ ಬೇಕೇ ಬೇಕು. ನಮ್ಮಲ್ಲಿ ನಿಮಗೆ ತೋರಿಸ್ನಲ್ಲ, ಪ್ರೆಸ್ಟೀಜ್ ಹೊಸ ಕುಕ್ಕರ್ ಇದೆ ಅಂತ ತೊಗೊಂಡಿದ್ದೆ ಅಂತ. ಅದಕ್ಕೆ 5 ಲೀಟ್ರ್. ಇದು ಏನಕ್ಕೆ ತೊಗೊಂಡು ಬಂದೆ ಅಂದರೆ, ಒಂದೇ ಸಲಕ್ಕೆ ಅನ್ನಕ್ಕೂ ಇಟ್ಬಿಟ್ಟು ಕೆಳಗಡೆ ಆಲ್ಮೋಸ್ಟ್ 1 ಪಾವ್ ಅಷ್ಟು ಅನ್ನ ಆಗುತ್ತೆ. ಅನ್ನಕ್ಕೆ ಇಟ್ಬಿಟ್ಟು ಮೇಲೆ ಬೇಳೆ ಬೇಯಿಸ್ಕೊಂಡ್ರೆ ಒಂದೇ ಸಲಕ್ಕೆ ಕುಕ್ಕರ್ ಕೆಲಸ ಮುಗ್ದಿರುತ್ತೆ. ಮತ್ತು ತೆಗಿ ಇಡು ಅಥವಾ 2 ಕುಕ್ಕರ್ ಯೂಸ್ ಮಾಡೋ ಇದರಲ್ಲ ಬದಲು ಒಂದು ಬೆಸ್ಟ್ ಅಂತ ಇದನ್ನು ತೊಗೊಂಡು ಬಂದೆ. ಚೆನ್ನಾಗಿ ತುಂಬ ದಿನ ಹುಡುಕ್ತಾ ಇದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾನು ಕೇಳಿದಾಗ ಅದಕ್ಕೆ 1000-1100 ಹೇಳಿದ್ರು. ಅದಕ್ಕೆ ನಾನು ಕೆಲವು ವಸ್ತುಗಳನ್ನ ನಾನು ಬೆಂಗಳೂರಲ್ಲೇ ಇದ್ರು, ಬೆಂಗಳೂರಲ್ಲಿ ತೊಗೊಳಕ್ಕೆ ಹೋಗಲ್ಲ. ನಮ್ಗೆ ಗೊತ್ತಿರೋ ಒಂದು ಅಂಗಡಿ ಆದರೆ ಅಲ್ಲೇ ಬೆಸ್ಟ್ ಅಂತ. ಆ್ಯಂಡ್ ಅಲ್ಲಿ ಲೋಟಗಳು ಎಲ್ಲ ಏನು ನೋಟಿರೋ ತೋರಿಸಿ ನಿಮಗೆ ಹಿಂದಿನ ವೀಡಿಯೋನಲ್ಲಿ. ಇವತ್ತು ಡೀಟೇಲಾಗಿ ಇಷ್ಟು ತೋರಿಸ್ದೆ. ಇಲ್ಲಿ ಮಾಡ್ತಾಯಿದ್ದೀನಿ, ಇಲ್ಲಿ ಮಾಡಿ ಆಮೇಲೆ ಸಿಗ್ತೀನಿ.